ಸರ್ ಹೇಳಿ, ಈಗ ಡೈರಿ ಎಲೆಕ್ಷನ್ ರಂಗೇರ್ತಾ ಇದೆ. ನೀವು ಕೇಶವಮೂರ್ತಿ ಅವರ ಸೆಕ್ರೆಟರಿ, ನೀವು ಕೂಡ ಭರ್ಜರಿ ಪ್ರಚಾರವನ್ನು ಕೇಶವಮೂರ್ತಿ ಅವರ ವಿರೋಧ ಆಗಿರ್ತಕ್ಕಂಥ ಪ್ರತಿಸ್ಪರ್ಧಿ ಪರ ಪ್ರಚಾರವನ್ನು ಮಾಡ್ತಾ ಇದ್ರಿ ಅಂತ ಕೇಳಿಬಂತು, ಹೇಳ್ತೀರಿ? ಇದೀಗ ಪ್ರತಿಸ್ಪರ್ಧಿ ಅಂತೇನಿಲ್ಲ. ಅವ್ರು ನಮ್ಮದೇನು ಕ್ಯಾನ್ವಾಸ್ಗಾಗಲಿ ಮತ್ತು ಮತ್ತೊಂದು ಕಾಲಿ ನಮ್ಮನ್ನೇನು ಕರೆದಿಲ್ಲ. ಒಬ್ಬ ಸೆಕ್ರೆಟ್ರಿಯಾಗಿ, ಅವ್ರ ಸೆಕ್ರೆಟ್ರಿಯಾಗಿ, ಸಂಘದ ಸೆಕ್ರೆಟ್ರಿಯಾಗಿ ನಮ್ಮನ್ನೇನು ಕರೆದಿಲ್ಲ ಅವರು. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಕಾಣುತ್ತೆ. ಅದರಿಂದ ನಾವು ದೂರ ಉಳ್ಕೊಂಡಿದ್ದೀವಿ. ಈ ನಡುವೆ ನಾನು 2-3 ದಿವಸದಿಂದ ನಿಗಾ ಮಾಡ್ತಾಯಿದ್ದೀನಿ. ಎಲ್ಲರೂ ನಮ್ಮ ಸ್ನೇಹಿತರು ಸೆಕ್ರೆಟ್ರಿಗಳೆಲ್ಲ ಜಾಲ ಹೋಬಳಿ, ಮಧುರೆ ಹೋಬಳಿ, ಹೆಸರುಘಟ್ಟ ಹೋಬಳಿಯಿಂದ ಸೆಕ್ರೆಟ್ರಿಗಳು ಫೋನ್ ಮಾಡ್ತಾವ್ರೆ. ಏನಪ್ಪ ನೀನು JDS ಅಭ್ಯರ್ಥಿ ಪರವಾಗಿ ಕ್ಯಾನ್ವಾಸ್ ಮಾಡ್ತಾ ಇದೆಯಾ, ನಿಮ್ಮ ಅಧ್ಯಕ್ಷರು ಹೇಳಿದಾರಂತೆ JDS ಪರ ಕ್ಯಾನ್ವಾಸ್ ಮಾಡಿ ಅಂತ. ನಮಗೇನು ಅವ್ರು ಯಾರು ಏನು ಹೇಳಿಲ್ವಲ್ಲ. ನಮಗೇನು ಕೇಶವಮೂರ್ತಿ ಅವರು JDS ಅವ್ರ ಜೊತೆ ಹೋಗಿ ಕ್ಯಾನ್ವಾಸ್ ಮಾಡಿ ಅಂತ ಏನು ಹೇಳಿಲ್ಲ. ಇದು ಸುಮ್ಮನೆ ಅಪಪ್ರಚಾರ ಮಾಡಿ ನನ್ನ ಹೆಸರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಮಾಡ್ತಾ ಇದ್ದಾರೆ. ನಾನೇನು ಕರೆದಿಲ್ಲ. ಈಗ ನಮ್ಮನ್ನು ಕರೆದಿದ್ದಾರೆ, EK ಕೃಷ್ಣಣ್ಣವ್ರು ಕರೆದ್ರು ನಮ್ಮನ್ನು. ಏನಪ್ಪ ಈ ಸಲ ಕ್ಯಾಂಡಿಡೇಟ್ ಹಾಕಿದ್ದೀನಿ ನಮ್ಮ ಪಕ್ಷ ಪರವಾಗಿ ಅಂತ. ನಾನು ಕೇಳಿದ್ರು, ಏನಪ್ಪ ನಿಮ್ಮ ಅಧ್ಯಕ್ಷರು ಕೇಶವಮೂರ್ತಿ ಅವರು ಕರೆದಿದ್ದಾರಾ ಇಲ್ವಾ ಅಂತ. ಇಲ್ಲ ಅಣ್ಣ, ನನ್ನೇನು ಕರೆದಿಲ್ಲ, ಇದ್ರ ಬಗ್ಗೆ ಏನು ನನ್ನೇನು ಕರೆದಿಲ್ಲ, ಎಲೆಕ್ಷನ್ ಮಾಡಿ ಅಂತ ಏನು ಕರೆದಿಲ್ಲ ಅಣ್ಣ ಅಂದೆ. ಸರಿ ಆಯ್ತಪ್ಪ, ಈಗ ಕ್ಯಾಂಡಿಡೇಟ್ ಕೊಡ್ತೀನಿ, ನೀನು ಮಾಡು ಕೆಲಸ ಅಂದರು. ನಾನು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ನೀವು ಕೇಶವಮೂರ್ತಿ ಅವರ ಬಿಟ್ಟು ಕೆಲಸ ಮಾಡ್ತಾಯಿದ್ರಿ, ಅವ್ರದ್ದೇ ಡೈರಿಯಲ್ಲಿ ಸೆಕ್ರೆಟರಿ ಆಗಿದ್ರಿ, ಮನಸ್ತಾಪಗಳು ಬರಲ್ವಾ ಹೆಂಗೆ ಕೇಶವಮೂರ್ತಿ ಅವರಂತ? ಇದು ಮನಸ್ತಾಪದಕ್ಕಿಂತ ಅವ್ರು ನಮ್ಮನ್ನೇನಕ್ಕೂ ಕರಿತಾ ಇಲ್ವಲ್ಲ. ಈಗ ನಾನು ಪರವಾಗಿ ಕೆಲಸ ಮಾಡಿ ಬಂದು ಅಂತ ಏನು ಹೇಳಿ ಕರಿತಾ ಇಲ್ವಲ್ಲ. ಈಗ ಅವ್ರೇನು 5 ವರ್ಷ ನಾನು ಕೆಲಸ ಮಾಡಿದ್ದೀನಿ, ಓಟ್ ಕೇಳ್ತಾ ಇದ್ದಾರೆ. ಈಗ ನಮ್ಮದೇನು ಸೆಕ್ರೆಟ್ರಿದೇನು ಏನು ಇಲ್ವಲ್ಲ, ಅವ್ರಿಗೆ ಸೆಕ್ರೆಟ್ರಿದೇನು ಬೇಕಾಗಿಲ್ವಲ್ಲ. ಈಗ ನೀವು ಸೆಕ್ರೆಟರಿ ಆಗಿ ಸಾಕಷ್ಟು ವರ್ಷದಿಂದ ಬಾಂಧವ್ಯವನ್ನು ಹೊಂದಿದ್ದೀರಿ, ಹೇಗೆ ಕೇಶವಮೂರ್ತಿ ಅವರು? ನಾನು ಗ್ರಾಮ ಪಂಚಾಯತಿ 3 ಎಲೆಕ್ಷನ್ ಮಾಡಿದ್ದೀನಿ ಅವ್ರಿಗೆ, ಒಂದು ಡೈರಿ ಎಲೆಕ್ಷನ್ ಮಾಡಿದ್ದೀನಿ. 20-25 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದರಿಂದ ನಾವು ಹಿಂದೆ ನಾನು ಕೆಲಸ ಮಾಡಿ 2 ಪಂಚಾಯತಿ ಗೆದ್ದಿಸ್ತಿದ್ದೀವಿ, 1 ಪಂಚಾಯತಿ ಸೋತಿದೆ. ಅವಾಗೂ ಹೇಳಿದ್ದು ನಾವು ಈ ಸಲ 3ನೇ ಪಂಚಾಯತಿ ಒಳಗೂ ಹೇಳಿದ್ದೆ ಸೋಲ್ತೀವಿ ನಾವು ಈ ಸಲ, ಕೆಲವೊಂದು ಅಸಭ್ಯ ಇರುತ್ತೆ ವಾತಾವರಣ ಇದರಿಂದ ಸೋಲ್ತೀವಿ ಅಂತ. ಆದ್ರೂ ಸೋತಿದ್ದಂತೂ ಸತ್ಯ. ಈಗ ನೆಕ್ಸ್ಟು ಸೋತಿದ್ಮೇಲೆ ಡೈರಿ ಎಲೆಕ್ಷನ್ ನೀವು ನಿಂತ್ಕೊಳ್ಳೇಬೇಕು ಅಂತೇಳಿ ನಾನೇ ಹಸು ಕೊಟ್ಟು ನಾನೇ ಅವ್ರ ಅಕೌಂಟಿಗೆ ಹಾಲು ಹಾಕ್ತಾಯಿದ್ದೆ. ನಮ್ಮಲ್ಲೇ ನಾನು ಹಾಕ್ತಾಯಿದ್ದು. ನನ್ನ ಹಸುವಿನ ನಾನು ಬೆಳಗ್ಗೆ ಸಾಯಂಕಾಲ 40-30 ಲೀಟ್ರ್ ಹಾಲು ಹಾಕ್ತಾಯಿದ್ದೆ ಸರಾಸರಿ. ನನ್ನಿಂದನೇ ಡೈಲಿ 15-20 ಲೀಟ್ರ್ ಹಾಲು ಹಾಕಿವ್ನು. ಏನು ಅವ್ರೇನು ಹಾಕ್ತಿರಲಿಲ್ಲ. ಅವ್ರೇನು ಹಸು ಇವತ್ತೇನು ಹಸು ಕೊಟ್ಟಿಲ್ಲ ಬಿಡಿ, ಸತ್ಯ ಅದು. ಎಲ್ಲಿ ಹೇಳಿದ್ರು ಹೇಳ್ತೀವಿ, ಅದೇನು ಮುಚ್ಚುಮರೆ ಏನಿಲ್ಲ. ನೀವ್ಯಾಕೆ ಈ ರೀತಿ ಮಾಡಿದ್ರಿ ಅದನ್ನು ಈಗೇನಿಲ್ಲ. ಈಗ ಅವೆಲ್ಲ ಸಹಕಾರ ಸಂಘ ಅವೆಲ್ಲ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೆಕ್ರೆಟ್ರಿದು ಅಧ್ಯಕ್ಷರು ಬಾಂಧವ್ಯ ಚೆನ್ನಾಗಿದ್ದರೆ ಅದೇನು ಎಲ್ಲಿವರೆಗೂ ಬಾಂಧವ್ಯ ಇರುತ್ತೆ ಅಲ್ಲಿವರೆಗೂ ನಡ್ಕೊಂಡು ಹೋಗುತ್ತೆ. ಬಾಂಧವ್ಯ ಈಗ ಅವ್ರು ನನಗೆ ಬೇಕಾಗಿಲ್ಲ, ಅವ್ರಿಗೆ ನಾನು ಬೇಕಾಗಿಲ್ಲ, ನನಗೆ ಅವ್ರಿಗೆ ಬೇಕಾಗಿತ್ತು. ಆದರೆ ನಾನೇ ಅವ್ರಿಗೆ ಬೇಕಾಗಿಲ್ಲ ಅಂದಮೇಲೆ ನಾನೇ ದೂರ ಉಳ್ಕೊಂಡು, ಈಗ ಅವ್ರು ನಮಗೇನು ಕರೀಲಿಲ್ಲ ಅಂದಮೇಲೆ ನಂದೇನಿದೆ, ನಾನು ಕಾರ್ಯದರ್ಶಿಗೆ ಏನು ಮಾಡ್ಬೇಕು ಅದು ಮಾಡ್ಕೊಂಡಿದ್ದೀನಿ. ಕಾರಣಗಳು ಅಂದರೆ ನನ್ನ ಮಗಳಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು, ಕಿಡ್ನಿ ಹಾಕ್ಸಿದ್ದೆ, 59 ಲಕ್ಷಕ್ಕೆ ಆಗಿತ್ತು. ಅವರು ಕಾಂಗ್ರೆಸ್ ಆಗಿದ್ದರು. ಈಗ ಅವ್ರಿಗೇನು ಈಗ ಸರ್ಕಾರ CM ಫಂಡಿಂದ ದುಡ್ಡು ಬರುತ್ತಿತ್ತು, 12 ಲಕ್ಷ 13 ಲಕ್ಷ ಅಂತ ಬರುತ್ತಿತ್ತು. ಅವಾಗ ನಾನು ಅದನ್ನು ತಗೊಂಡೋಗೆಲ್ಲ ಕೊಟ್ಟಾಗ ಅವರು ಅದಕ್ಕೆ ಸ್ಪಂದಿಸಲಿಲ್ಲ, ಕೊಡಲಿಲ್ಲ ನನಗೆ. ನನಗೆ ಕೊಡಲಿಲ್ಲ. ಹಿಂದೆ ನಮ್ಮ ತಂದೆಯರಿಗೂ ಹುಷಾರಿಲ್ದಂಗೆ ಆಯಿತು. ನಮ್ಮ ಹತ್ರ ದುಡ್ಡು ಇಲ್ದಾಗ ಕೇಳಿದ ಸತ್ಯನೇ, CM ಫಂಡಿಂದ ಕೊಡಿಸಿ 12-13 ಲಕ್ಷ ಬರುತ್ತೆ ಅಂತ. ಕೊಡಲಿಲ್ಲ. ನಾನು ಅಲ್ಲಿಂದ ಆಚೆಗೆ ಸುಮ್ಮನೆ ಹೋದೆ. ಅಲ್ಲಿಂದ ನನಗೂ ಅವ್ರಿಗೂ ಬಾಂಧವ್ಯ ಅಲ್ಲಿಂದ ಕಡಿಮೆ ಆಗ್ತಾ ಬಂತು. ಹೌದು ಸರ್. ನೀವು ಕಂಡಂಥ ಸತೀಶ್ ಈಗ ಅವರು ನನಗೆ ಅವರ ವ್ಯಕ್ತಿತ್ವ ಒಳ್ಳೆಯ ವ್ಯಕ್ತಿತ್ವ ಇದೆ, ಜನಸೇವೆ ಮಾಡ್ತಾರೆ ಅಂತ ನಂಬಿಕೆ ಇದೆ. ಸತೀಶ್ ಅವರು ಎಷ್ಟು ವರ್ಷದಿಂದ? ನಮಗೂ 6 ತಿಂಗಳಿಂದ ಪರಿಚಯ. EK ಕೃಷ್ಣಪ್ಪ ಅವರು ಏನು ಮಾರ್ಗದರ್ಶನ? ನಮಗೆ EK ಕೃಷ್ಣಪ್ಪ ಅವರು ಈ ಸಲ ಗೆದ್ದಿಸ್ಕೊಂಬನ್ನಿ, ರೈತರ ಪರವಾಗಿ ರೈತರು ಕೆಲಸ ಮಾಡಬೇಕು. ಅದರಿಂದ ರೈತರಿಗಿಂತ ಮುಖ್ಯವಾಗಿ ರೈತರು ಹಾಲಾಗ್ತಾ ಇದ್ದಾರೆ. ಎಲ್ಲ ಬಡವರೇ, ಮಿಡ್ಲ್ ಕ್ಲಾಸ್ ಜನನೇ ಹಾಲಾಗ್ತಾ ಇರೋದು. ಬಡವರು ಇದ್ದಾರೆ, ಸಾಕೋರು ಇದ್ದಾರೆ. ಆದರೆ ನಮ್ಮ ತಾಲೂಕೊಳಗೆ ಮೊನ್ನೆ ಡೈರಿ ಇದು ನಡೀತು, ಕೆಲಸಗಳು ತಗೊಂಡ್ರಲ್ಲ, ಎಷ್ಟು ರೈತರಿಗೆ ಕೆಲಸ ಕೊಟ್ಟಿದ್ದೀರಾ, ಎಷ್ಟು ರೈತರ ಮಕ್ಳಿಗೆ ಕೆಲಸ ಕೊಟ್ಟಿದ್ದೀರಾ. ನೀವೇ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರಾಗಿದ್ದೀರಾ. ನಿಮ್ಮ 290 ಇರಬೇಕು, ಅದು ಸರಾಸರಿ ಗೊತ್ತಿಲ್ಲ. ಅದ್ರಾಗೆ ನಮ್ಮ ತಾಲೂಕೊಳಗೆ ಯಾರು ರೈತರ ಮಕ್ಳಿಗೆ ಒಬ್ರಿಗೆ ಕೆಲಸ ಕೊಡಿಸಿದ್ದೀವಿ ಅಂತ ಹೇಳಿ. ಈಗೇನು ಅದೇನೋ ಈಗ ನೀವೇ ಹೇಳಿದ್ರ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ. ಯಾಕೆ
ಸರ್ ನಿಮಗೆ ಒಕ್ಕೂಟದಿಂದ ಅನುದಾನ ಬರುತ್ತೆ, ಒಬ್ಬ ನಿರ್ದೇಶಕರಿಗೆ ಎಷ್ಟು ದುಡ್ಡು ಬರುತ್ತೆ ವರ್ಷಕ್ಕೆ, ದುಡ್ಡು ಮಾಡಿದ್ದೀರಾ, ಇಲ್ಲ ಅಂತ ಹೇಳಲ್ವಲ್ಲ. ನಿಮ್ಗೆ 50 ಲಕ್ಷ ಬಂದಿದ್ರೆ 50 ಲಕ್ಷ ನೀವು ಎಲ್ಲ ಒಕ್ಕೂಟಕ್ಕೆ 5 ಲಕ್ಷ 7 ಲಕ್ಷ ಕೊಟ್ಟಿದ್ದೀರಾ. ಈಗ ಮಕ್ಕಳಿಗೆ ಇದು ಸ್ಕಾಲರ್ಶಿಪ್ ಬರುತ್ತೆ ವರ್ಷಕ್ಕೊಂದ್ಸಲಿ. ಈ ಎಜುಕೇಷನ್ ಮಾಡೋರು ರ್ಯಾಂಕ್ ಬಂದಿರೋ SLC ಅವ್ರಿಗೆ, PUC ಅವ್ರಿಗೆ, ಇಂಜಿನಿಯರ್ಗೆ ಎಲ್ಲರಿಗೂ 5,000 6,000. ಅದು ಯಾರು ದುಡ್ಡು? ರೈತರ ದುಡ್ಡೇ. ನೀವು ಯಾರೋ ಈಗ ಒಕ್ಕೂಟದಾಗ ಹೋಗಿದ್ದೀರಾ, ನೀವು ಇದ್ದೀರಲ್ಲ 9 ಜನನೋ 12 ಜನನೋ ನಿರ್ದೇಶಕರು, ಅವ್ರದ್ದಲ್ಲ ದುಡ್ಡು, ರೈತರ ದುಡ್ಡೇ, ರೈತರು ಕೊಟ್ಟಿದ್ದೀರಾ. ಈ ವರ್ಷದಾಗೆ ನವಂಬರು, ಡಿಸೆಂಬರು, ಜನವರಿ ತಿಂಗಳಿಗೆ ಬಂದಂಥ ಲಾಭನ ರೈತರಿಗೆ ಕೊಡ್ತಾಯಿದ್ದೀರಾ. ವರ್ಷವೂ ಕೊಟ್ಕೊಂಬರ್ತಾಯಿದ್ದೀರಾ. ಈ ವರ್ಷ ಎಲ್ಲಿ ಕೊಟ್ಟಿದ್ದೀರಾ ರೈತರಿಗೆ ದುಡ್ಡು? ಲಾಭ ದುಡ್ಡು ರೈತರಿಗೆ ಎಲ್ಲಿ ಕೊಟ್ಟಿದ್ದೀರಾ? ನಿಮ್ಮ ಒಕ್ಕೂಟ ಎಷ್ಟು ಲಾಭ ಇದೆ ನಮ್ಮ ತಾಲೂಕುಗಳಿಗೆ? ನಮ್ಮ ಉತ್ತರ ತಾಲೂಕು ಒಕ್ಕೂಟ ಎಷ್ಟು ಲಾಭದಾಗಿದೆ? ಅದೇನು ಮಾಹಿತಿನೇ ಇಲ್ಲ. ರೈತರ ಪರ ಅಂತೀರಾ? ರೈತರ ಪರ ಎಲ್ಲಿ ತೋರಿಸಿ? ರೈತರ ಪರ ರೈತರಿಗೆ ಏನು ನೀವು ರೈತರಿಗೆ ಏನು ಮಾಡಿದ್ದೀರಾ? ಎಷ್ಟು ಜನಕ್ಕೆ ಲೋನ್ ಕೊಡಿಸಿದ್ದೀರಾ? ನೀವು ಒಬ್ಬ ನಿರ್ದೇಶಕರಾಗಿ ಎಷ್ಟು ಲೋನ್ ಕೊಡಿಸಿದ್ದೀರಾ? ಯಾವ ಸಂಘಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀರಾ? ಯಾರಿಗೆ ಅಲ್ಲಿ ಈಗ ವೃದ್ಧಾಪ್ಯ ವಯಸ್ಸು ಆಗ್ತಿರ್ತಾರೆ, ಅವರು ಹಸು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರಿಗೆ ಲೋನ್ ಎಲ್ಲಿ ಕೊಟ್ಟಿದ್ದೀರಾ? ಹಸು ಸತ್ತೋದ್ರೆ ಇನ್ಸೂರೆನ್ಸ್ ಬರುತ್ತೆ, 60,000 ಮಾಡಿಸಿದ್ರೆ 60,000 ಬರುತ್ತೆ, 70,000 ಮಾಡಿಸಿದ್ರೆ 70,000 ಬರುತ್ತೆ. ನಾವು ಇನ್ಸೂರೆನ್ಸ್ ದುಡ್ಡು ಕೊಡ್ತಾರೆ, ಸರ್ಕಾರ ಅದು ಒಕ್ಕೂಟ ಕೊಡುತ್ತೆ ದುಡ್ಡು. ಆದರೆ ನೀವು ಎಲ್ಲಿ ಮಾಡಿದ್ದು? ಈಗ ಮೊನ್ನೆ ನೋಡಿದ್ದೀನಿ, ಅದೇ ಇದ್ರಾಗೆಲ್ಲ ಕಳಿಸಿದ್ದೀನಿ. ನೀವು ಪ್ರವಾಸ ಹೋಗಿದ್ದು, ಮತ್ತೊಂದು ಹೋಗಿದ್ದು, ಎಷ್ಟು ಲಕ್ಷ ನೀವು? ಯಾರು ದುಡ್ಡು ಅದು? 50ರಿಂದ 58 ಲಕ್ಷ ಇದೆ ರೈತರ ದುಡ್ಡು. ಹೋಗಿದ್ದು, ನೀವು ಮೀಟಿಂಗ್ ಮಾಡಿದ ದುಡ್ಡು, ಒಂದ್ಸಲಿ ಮೀಟಿಂಗ್ ಮಾಡಿದ್ರೆ ಎಷ್ಟು ದುಡ್ಡು? ನಿರ್ದೇಶಕರದು ಎಷ್ಟು? ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ಡೈರಿಯಿಂದ ನಾನು 1 ರೂಪಾಯಿ ಕೊಟ್ಟಿಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ. ಕೊನೆಯದಾಗಿ ನೀವು ನಿಮ್ಮ ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳಿಗೆ ಏನು ಮನವಿ ಮಾಡ್ಕೊಳ್ತೀರಿ ನೆಲಕುಂಟೆ? ನಾನು ಅಧ್ಯಕ್ಷರುಗಳಿಗೆಲ್ಲ ಹೇಳ್ಕೋದ್ರೆ ರೈತರ ಪರ ಕೆಲಸ ಮಾಡೋರಿಗೆ, ರೈತರಿಗೋಸ್ಕರ. ಈಗ 25 ವರ್ಷ ಇನಾಮಿನೇಷನ್ ಅಂತ ಹೇಳ್ತಾ ಇದ್ದಾರೆ, ಕೆಲಸ ಮಾಡ್ತಾರೆ. ಒಂದ್ಸಲಿ ಕೊಟ್ಟು ನೋಡಿ. ಕೇಶವಮೂರ್ತಿ ಅವ್ರು ಬೇಡ ಅಂತ ಹೇಳ್ತೀರಿ? ನಾನು ಅವ್ರು ಬೇಡ ಅಂತ ಹೇಳ್ತಾ ಇಲ್ಲ, ನಮ್ಮ ಅಭ್ಯರ್ಥಿಗೆ ಹೇಳ್ತಾ ಇದ್ದೀನಿ. ನಮ್ಮ ಅಭ್ಯರ್ಥಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಅಭ್ಯರ್ಥಿ ಅಧ್ಯಕ್ಷರುಗಳು ಕೊಡಿ ಒಂದ್ಸಲಿ, ನೋಡೋಣ. ಅವ್ರನ್ನೂ ಬದಲಾವಣೆ ತಮ್ಮನೆ. ಈಗೇನು ಹಿಂದೆ ಇವರು ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರಲ್ಲ, ಬದಲಾವಣೆ ಮಾಡಿ BJP ಅವ್ರನ್ನ ಅನ್ನಂಗೆ, ಬದಲಾವಣೆ ಮಾಡಿ ಇಲ್ಲಿಂದನೇ ಶುರು ಮಾಡೋಣ.